ಫಲಿತಾಂಶದಲ್ಲಿ ಪ್ರಥಮ ಸ್ಥಾನಕ್ಕೆ ತಂದು ಇರಿಸಿದಿರಿ. ಸೊ ಮತ್ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ತಮ್ಮ ಗುರಿಗಳೇನು ಅಂತಕ್ಕಂಥ? ಸರ್ ನಮ್ಗೆ ಏನು ಅಂದ್ರೆ ಬಹಳ ಖುಷಿ ಪಡುವಂತದ್ದು ಅಂದ್ರೆ ನಮ್ ಜಿಲ್ಲೆ ರಾಜ್ಯದಲ್ಲಿನೇ 7ನೇ ಸ್ಥಾನದಲ್ಲಿದೆ. ನಮ್ ಡಿವಿಷನ್ ದಲ್ಲಿ ಬೆಳಗಾವಿ ಡಿವಿಷನ್ ದಲ್ಲಿ 2ನೇ ಪರೀಕ್ಷೆ ರಿಸಲ್ಟ್ ಬಂದ್ಮೇಲೆ ನಮ್ಮ ಜಿಲ್ಲೆ ಹಾವೇರಿ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ. ಡಿವಿಷನ್ ಗೆ ಫಸ್ಟ್ ಇದೆ. ನಾವು ಡಿವಿಷನ್ ನಲ್ಲಿ ಫಸ್ಟ್ ಬರೋದು ಬಹಳ ಹೆಮ್ಮೆ. ಯಾಕಂದ್ರೆ ಯಾವಾಗ್ಲೂ ಕಾರವಾರ ಸಿರ್ಸಿ ಜಿಲ್ಲೆಗಳು ಯಾವಾಗ್ಲೂ ಉಡುಪಿ ಕಾರವಾರ ಮಂಗಳೂರು ಸಿರ್ಸಿ ಈ ಜಿಲ್ಲೆಗಳು ಯಾವಾಗ್ಲೂ ಮೊದಲನೇ ಸ್ಥಾನದಲ್ಲಿರುವಂತವು. ನಮ್ ಡಿವಿಷನ್ ಅಲ್ಲಿ ಕಾರವಾರ ಮತ್ತು ಸಿರ್ಸಿ ಯಾವಾಗ್ಲೂ ಮೊದಲನೇ ಸ್ಥಾನದಲ್ಲಿರುತ್ತೆ. ಸೆಕೆಂಡ್ ಥರ್ಡ್ ಪ್ಲೇಸ್ ಬೇರೆ ಯಾರು ತಗೋಬಹುದೇನೋ. ಆದ್ರೆ 2 ಪರೀಕ್ಷೆ ಬರೆದು ಬಂದ್ಮೇಲೆ, ನಾನು 1ನೇ ಪರೀಕ್ಷೆ ಮಾತ್ರ ಹೇಳ್ತಾ ಇಲ್ಲ, SLC 2 ಪರೀಕ್ಷೆ ಆದ್ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಡಿವಿಷನ್ ನಲ್ಲಿ ಸಿರ್ಸಿ ಮತ್ತು ಕಾರವಾರ ಹಿಂದಾಕಿ ಹಾವೇರಿ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿ ಬಂದಿದೆ. ಆ ಮೊದಲನೇ ಸ್ಥಾನ ಬರ್ಲಿಕ್ಕೆ ನಮ್ದು ಸಿಗ್ಗಾಂವಿ ತಾಲೂಕಿನ ಪಾತ್ರ ಹೆಚ್ಚಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಾವು ಕೊಟ್ಟಂತ ರಿಸಲ್ಟ್ ಇದ್ರೆ ಒಳ್ಳೆ ಪರೀಕ್ಷೆ ಫಲಿತಾಂಶ ಬಂತು ಅಂತ ಹೇಳಿ, ಅದಕ್ಕೆ ವಿ ಮಸ್ಟ್ ಪ್ರೌಡ್ ಅಬೌಟ್ ಮೈ ಡಿಸ್ಟ್ರಿಕ್ಟ್ ಅಂಡ್ ಮೈ ತಾಲೂಕು. ಈಗ ಅದ್ರ ಜೊತೆಗೆ ಮತ್ತೆ ಮುಂದೆ ಇನ್ನು ಉತ್ತಮ ಫಲಿತಾಂಶ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗ ತಾವು ಏನೇನ್ ಕ್ರಮಗಳನ್ನ ಅದಕ್ಕೆ ತಗೊಳ್ತಾ ಇದ್ರೆ ಅಥವಾ ಪೂರ್ವ ತಯಾರಿಗೆ? ಈ ಸರಿ ನಂದೊಂದು ಸಂಕಲ್ಪ ಇದೆ ಸರ್. ಸಾಮಾನ್ಯವಾಗಿ ನಮ್ಗ ಅಧಿಕಾರಿಗಳಿಗೆ ಆದದ್ದು ನಂದೊಂದು ಯೋಚನೆ ಅಂದ್ರೆ, ಸಿಕ್ಕಿದ್ದು ಅಧಿಕಾರ ಅಲ್ಲ, ಸಿಕ್ಕಿದ್ದು ಅವಕಾಶ ಅಂತ ಭಾವಿಸ್ಬೇಕು. ದಿಸ್ ಇಸ್ ಮೈ ಥಿಂಕಿಂಗ್. ಯಾವುದೇ ಮನುಷ್ಯನಿಗೆ ಒಂದು ಅವಕಾಶ ಸಿಕ್ಕದಿಂದ ಭಾವಿಸ್ಬೇಕವೇನೋ ಅಧಿಕಾರ ಸಿಕ್ಕತ್ತೆ ಅನ್ಕೋಬಾರ್ದು. ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸಿಕ್ಕಿದೊಂದು ಅವಕಾಶನಂತೆ ಭಾವಿಸ್ಕೊಂಡು ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಅಧಿಕಾರಿಗಳಾದಂತವ್ರು ಒಂದು ಒಳ್ಳೆ ಯೋಚನೆ ಮಾಡಿದ್ರೆ ತಾಲೂಕಿನಲ್ಲಿ ಒಂದು ಒಳ್ಳೆ ಯೋಚನೆಯನ್ನ ಬಿತ್ತಕ್ಕಾಗುತ್ತೆ ಅಂತ ತಿಳ್ಕೊಂಡು ಹೇಳಿ ಲಾಸ್ಟ್ ಇಯರ್ ಅದಕ್ಕೇನು ಪ್ರಯತ್ನ ಮಾಡಿದ್ವು. ಈ ಸರಿ ನನ್ನ ಯೋಚನೆ ಏನಿದೆ ಅಂದ್ರೆ, ನೋ ಚೈಲ್ಡ್ ಲ್ಯಾಗಿಂಗ್ ಬಿಹೈಂಡ್ ಅನ್ನೋದು ಇಟ್ಕೊಂಡು ಯಾವುದೇ ಒಂದು ಮಗು ಅನುತ್ತೀರ್ಣ ಆಗ್ಬಾರ್ದು. ಪರೀಕ್ಷೆ ಕುಳಿತುಕೊಳ್ಳುವ ಎಲ್ಲಾ ಮಕ್ಕಳು ಉತ್ತೀರ್ಣ ಆಗ್ಬೇಕು. ಈ ಸರಿ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ, ರಾಜ್ಯದಲ್ಲಿ ಮೊದಲನೇ ಸ್ಥಾನ ಅನ್ನೋದಕ್ಕಿಂತನೂ ನಮ್ಮ ತಾಲೂಕಿನಲ್ಲಿ ಪರೀಕ್ಷೆಗೆ ಕುಳಿತುಕೊಳ್ಳುವ ಎಲ್ಲಾ ಮಕ್ಕಳು ಉತ್ತೀರ್ಣ ಆಗ್ಬೇಕು, ಯಾವೊಂದು ಮಗುನು ಫೇಲ್ ಆಗ್ಬಾರ್ದು ಅಂತಕ್ಕಂಥ ಇಚ್ಛೆ ಇಟ್ಕೊಂಡು ಈ ಸರಿ ಒಂದು ಸಂಕಲ್ಪದಿಂದ ತಮ್ಮ ಆಶೆ ನೆರವೇರ್ಲಿ ಸರ್.